ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡೋಣ. ಅದರಲ್ಲೂ ಇವತ್ತು ಒಂದು ವಿಶೇಷತೆ ಇದೆ. ಅದು ಏನಂತಂದ್ರೆ ನಮ್ಮ ಚಾನಲ್ನಲ್ಲಿ ಇವತ್ತು ಯಶವಂತ್ ಕನ್ನಡಿಗ ಅನ್ನೋ ಯೂಟ್ಯೂಬ್ ಚಾನಲಿಂದ ಯಶವಂತ್ ಅವರು ನಮ್ಮ ಚಾನಲ್ನಲ್ಲಿ ಇವತ್ತು ನಮಗೆ ಸಿಕ್ಕಿದ್ದಾರೆ. ಸೊ ಅವ್ರೇನಂತಂದ್ರೆ ತುಮಕೂರು ಹೋಗ್ತಾರೆ. ಅವರು ತುಮಕೂರಿಂದ ಅಪ್ ಅಂಡ್ ಡೌನ್ ಮಾಡ್ತಾರೆ. ವಿಡಿಯೋ ಅಂದರೆ ಫುಡ್ ಡೆಲಿವರಿ ಮಾಡಬೇಕು ಅಂತಂದರೆ ತುಮಕೂರಿಂದ ಬರಬೇಕು, ಇಲ್ಲಿ ಕೆಲಸ ಮಾಡಬೇಕು, ಮತ್ತು ತುಮಕೂರಿಗೆ ಹೋಗಬೇಕು. ಈಗಿರ್ತಕ್ಕಂಥ ಟೈಮಲ್ಲಿ ನಂದು ಕೂಡ ನೆಲಮಂಗಲ ಆಗಿರೋದ್ರಿಂದ ನಾನು ಅವ್ರಿಗೆ ಕಾಲ್ ಮಾಡಿದೆ. ಬ್ರೋ, ಇವತ್ತು ಅಂದರೆ 9ನೇ ತಾರೀಕು ಭಾನುವಾರ ಏನಾದರೂ ಬರ್ತೀರಾ? ಡ್ಯೂಟಿ ಮಾಡೋಣ, ಇದು ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡೋಣ. ಝೋನ್ ಟು ಝೋನ್ ಯಾವ ಥರ ಇರುತ್ತೆ, ಡಿಫ್ರೆನ್ಸಲ್ಲಿ ಹೇಗಿರುತ್ತೆ ಬನ್ನಿ ತಿಳಿಸ್ಕೊಡೋಣ, ನಮ್ಮ ಸಬ್ಸ್ಕ್ರೈಬರ್ಸ್ಗಾಗಲಿ ನಮ್ಮ ವ್ಯೂವರ್ಸ್ಗಾಗಲಿ ತಿಳಿಸ್ಕೊಡೋಣ ಬನ್ನಿ ಅಂತ ಅಂದೆ. ಸರಿ ಬ್ರೋ, ಆಯ್ತು ಬರ್ತೀನಿ ಅಂತ ಹೇಳ್ಬಿಟ್ಟು ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಸೊ ಅದರಂತೆಯೇ ಕೂಡ ಬಂದರು. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಕಿಲಾಡಿ ಕನ್ನಡಿಗ ಬ್ರೋ ಅವರು. ಹಾಯ್ ಬ್ರೋ, ಇವತ್ತು ಅಂದರೆ ಝೋನ್ ವರ್ಸಸ್ ಝೋನ್ ಯಾವತ್ತೂ ಟ್ರೈ ಮಾಡಿಲ್ಲ, ಅದರಿಂದಾಗಿ ಝೋನ್ ವರ್ಸಸ್ ಝೋನ್ ಟ್ರೈ ಮಾಡ್ತಾಯಿದ್ವಿ. ಅಂದರೆ ಝೊಮ್ಯಾಟೋದಲ್ಲಿ ನಾನಿವತ್ತು ಬೆಲ್ರೋಡಲ್ಲಿ ಡ್ಯೂಟಿ ಮಾಡ್ತೀನಿ, ಬಟ್ ಕಿಲಾಡಿ ಕನ್ನಡಿಗ ಬ್ರೋ ಅವರು ಯಾವ ಜಾಲಹಳ್ಳಿ. ಇವತ್ತು ನ್ಯೂ ಬೆಲ್ ರೋಡ್ ವರ್ಸಸ್ ಜಾಲಹಳ್ಳಿ ಝೊಮ್ಯಾಟೋದಲ್ಲಿ ಯಾವ ರೀತಿ ಅರ್ನಿಂಗ್ಸ್ ಆಗುತ್ತೆ ಅಂತ ನೋಡೋಣ. ಅಂದರೆ ಇನ್ಸೆಂಟಿವ್ ಇಬ್ಬರಿಗೂ ಸೇಮ್ ಇದೆ, ಅದರಿಂದಾಗಿ ನೋಡೋಣ. ಅಂದರೆ ಇವಾಗ ಝೋನಲ್ಲಿ ಏನಾದ್ರು ಅರ್ನಿಂಗ್ಸ್ ಏನಾದ್ರು ಚೇಂಜ್ ಆಗುತ್ತಾ, ಎಷ್ಟು ಬೇಗ ಮಾಡ್ತಾರೆ ಅನ್ನೋದೆಲ್ಲ ನೋಡೋಣ. ಅಂದರೆ ಫುಲ್ಲು 11 ಗಂಟೆವರೆಗೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾರು ಬೇಗ ಕಂಪ್ಲೀಟ್ ಮಾಡ್ತಾರೆ ಅನ್ನೋದು ನೋಡೋಣ. ಅಂದರೆ ಒಟ್ಟಿನಲ್ಲಿ ಇನ್ಸೆಂಟಿವ್ ಅಂತ ಕಂಪ್ಲೀಟ್ ಮಾಡ್ತೀವಿ, ಬಟ್ ಯಾರು ಬೇಗ ಮಾಡ್ತಾರೆ ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ನೋಡಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ, ವೀಡಿಯೋ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಮುಖ್ಯ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ, ಯಶವಂತ್ ಅವ್ರ ಚಾನಲ್ ನೋಡ್ತಾ ಇರೋದು ನನ್ನ ಚಾನಲ್ ಕೂಡ ನೋಡ್ತಾ ಇರ್ತೀವಿ ಅಂತ ಅನಿಸ್ತಾರೆ. ಸೊ ಏನಿಲ್ಲ, ಯೂಟ್ಯೂಬ್ ತುಮಕೂರು, ನಂದು ನೆಲಮಂಗಲ. ಸೊ ಇಬ್ಬರು ಒಂದೇ ರೋಡಲ್ಲಿ ಬರ್ತಾ ಇದ್ವಿ. ಸೊ ಹಾಗೆ ರಾತ್ರಿ ಫೋನ್ ಮಾಡ್ಕೊಂಡು ಕಮ್ಯುನಿಕೇಟ್ ಮಾಡ್ತಿದ್ವಿ. ಬ್ರೋ, ನೀವು ಬರೋ ಒಂದು ಫೋನ್ ಹಾಕಿ ನಾನು ಸಿಗ್ತೀನಿ, ಚಾಲೆಂಜಿಂಗ್ ವಿಡಿಯೋ ಆಗುತ್ತೆ, ಚಾಲೆಂಜಿಂಗ್ ವಿಡಿಯೋ ಮಾಡೋಣ ಅಂತ. ಸೊ ನನ್ನ ಹತ್ರ ಇವತ್ತು ಕ್ಯಾಮ್ರಾ ಅಂತೂ ಇಲ್ಲ. ಸೊ ನಾನೇ ಹಾಗೆ ಅಪ್ಡೇಟ್ ಮಾಡ್ತೀನಿ. ನನಗೆ ಯಶವಂತ್ ಅವ್ರು ಸಿಕ್ಕಿದ್ದು ತುಂಬ ಖುಷಿಯಾಯಿತು. ಇವತ್ತು ಸೇಮ್ ಆಫರ್ ಇದೆ, ಸೇಮ್ ಎಲ್ಲ ಆಫರ್ ಸೇಮ್ ಇದೆ. ಇವತ್ತು ಸೇಮ್ ಗಿಗ್ನ ಬುಕ್ ಮಾಡ್ಕೊಂಡಿದ್ದೀವಿ. 8 ಗಂಟೆಯಿಂದ ರಾತ್ರಿ ಡಿನ್ನರ್ಗೆ ಕಂಪ್ಲೀಟ್ ಆಗೋವರೆಗೂ. ಸೊ ಯಾರ್ದು ಫಸ್ಟ್ ಕಂಪ್ಲೀಟ್ ಆಗುತ್ತೆ ನೋಡೋಣ. ಜಾಲಹಳ್ಳಿ ಝೋನ್ ಅಂತೂ ನೋಡ್ಕೊಂಡು ಸರಿ ಇಲ್ಲ. ಸೊ ಬೋಟಿ ಯಶವಂತ್ ಅವರೇ ಕಂಪ್ಲೀಟ್ ಮಾಡಿಸ್ತಾರೆ ನೋಡೋಣ ಅವ್ರು ಆರ್ಡ್ರ್ ಯಾವ ಕೊಡ್ತಾರೆ, ಯಾವುದೇ ಆರ್ಡರ್ ಕೊಡ್ತದೆ. ಇದು ಅದರಲ್ಲಿ ಇವತ್ತು ಮ್ಯಾಚ್ ಇದೆ, ಇಂಡಿಯಾ ವರ್ಸಸ್ ಪಾಕಿಸ್ತಾನ. ಸೊ ಎಲ್ಲರೂ ಮನೇಲಿರ್ತಾರೆ, ಆದಷ್ಟು ಫುಡ್ಗಳನ್ನ ಬುಕ್ ಮಾಡ್ತಾರೆ ಅಂತ ಅನಿಸ್ತದೆ. ನೋಡೋಣ, ರೈಟ್ಗೆ ಅಪ್ಡೇಟ್ ಮಾಡ್ತೀವಿ. ಇವ್ರ ವಿಡಿಯೋದಲ್ಲಿ ಸೆಂಟ್ರಲ್ ಅಪ್ಡೇಟ್ ಕೊಡ್ತಾ ಇರ್ತಾರೆ. ನನ್ನ ವಿಡಿಯೋ ಒಂದು ಸರಿ ಲಾಸ್ಟ್ ಬರುತ್ತೆ. ಸ್ನೇಹಿತರೆ, ಯಾರ್ಯಾರು ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದೀವೋ ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬ್ರೋ ಚಾನಲ್ ಸ್ಟಾರ್ಟ್ ಮಾಡೋಣ. ಓಕೆ ಬ್ರೋ, ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇಬ್ಬರು ಕೂಡ ಅವತ್ತು 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಬುಕ್ ಮಾಡ್ಕೊಂಡಿದ್ವಿ. ಹಾಗೆ ಸೇಮು ಆಫರ್ನ ಕೊಟ್ಟಿದ್ದ ಅಂತ. ಏನಂತಂದರೆ 1600 ಮಾಡಿದ್ರೆ 1000 ರೂಪಾಯಿನ ಇನ್ಸೆಂಟಿವ್ ಕೊಟ್ಟಿದ್ದ. ಅಲ್ಲಿಗೆ 1600 ನಾವು ಅರ್ನಿಂಗ್ಸಲ್ಲೇ ಮಾಡಬೇಕು. 1600 ಅರ್ನಿಂಗ್ಸ್ ಮಾಡಿದ್ರೆ ಅವನು 1000 ರೂಪಾಯಿನ ಸೇರಿಸ್ಕೊಡ್ತಾ ಇದ್ದ. ಸೊ 3 ಸ್ಟೆಪ್ ಇಟ್ಟಿದ್ದ. 800 ರೂಪಾಯಿನ ಅರ್ನಿಂಗ್ಸ್ ಮಾಡಿದ್ರೆ 250 ರೂಪಾಯಿ ಬರ್ತಾಯಿತ್ತು. 1400 ರೂಪಾಯಿ ಅರ್ನಿಂಗ್ಸ್ ಮಾಡಿದ್ರೆ 600 ರೂಪಾಯಿನ ಇನ್ಸೆಂಟಿವ್ ಕೊಡ್ತಾ ಇದ್ದ. ಹಾಗೆ 1600 ರೂಪಾಯಿ ಅರ್ನಿಂಗ್ಸೇ ಮಾಡಿದ್ರೆ 1000 ರೂಪಾಯಿನ ಸೇರಿಸ್ಕೊಡ್ತಾ ಇದ್ದ. ಸೊ ಈಗಿರ್ತಕ್ಕಂಥ ಟೈಮಲ್ಲಿ ಇದು ಏನು ಹೇಳಿ ಟಿಪ್ಸ್ ಆಗಿರಲಿ ಅಥವಾ ರೈನ್ ಸರ್ಜ್ ಆಗಿರಲಿ ಅಥವಾ ಬೇರೆ ಯಾವುದು ಬಂದರೆ ಇದಕ್ಕೆ ಆ್ಯಡ್ ಆಗಲ್ಲ. ಅರ್ನಿಂಗ್ಸ್ ಅಮೌಂಟಲ್ಲೇ, ಅಂದರೆ ಅರ್ನಿಂಗ್ಸ್ ಅಂತ ಏನು ಕೊಡ್ತಿದ್ಯೋ ಅದ್ರ ಅಮೌಂಟಲ್ಲೇ 1600 ನಾವು ಅರ್ನ್ ಮಾಡಿದ್ರೆ ಇನ್ನೊಂದು 1000 ರೂಪಾಯಿನ ಅವನು ಸೇರಿಸ್ಕೊಡ್ತಾ ಇದ್ದ. ಸೊ ಕಿಲೋಮೀಟ್ರಲ್ಲಿ ನೋಡೋದಾದ್ರೆ ಎಲ್ಲ ಕಡಿಮೆನೇ ಕೊಟ್ಟ ಸ್ನೇಹಿತರೆ. ಕಿಲೋಮೀಟ್ರಿಗೆ 10 ರೂಪಾಯಿ ಲೆಕ್ಕದಲ್ಲಿ ಕೊಡಬೇಕಾಗಿತ್ತು. ಪಿಕಪ್ ಎಲ್ಲ ತುಂಬ ಇಳಿತಾ ಇದ್ದ. 3 ಕಿಲೋಮೀಟ್ರು, 3.5 ಕಿಲೋಮೀಟ್ರು, 4 ಕಿಲೋಮೀಟ್ರ್ವರೆಗೂ ಪಿಕಪ್ ಹೇಳ್ದ. ಆಮೇಲೆ ಕೆಲವೊಂದು ಟೈಮಲ್ಲಿ ನನಗೆ ಡೆಲಿವರಿ ಅಂದರೆ ಪೀಕ್ ಅವರಲ್ಲೇ 6 ಗಂಟೆ ನಂತರ ಒಂದು 9 ಗಂಟೆ ಒಳಗಡೆ ಒಂದು 3-4 ಕಡೆ ರೆಸ್ಟೋರೆಂಟ್ಗಳಲ್ಲಿ ತುಂಬ ಡಿಲೇ ಮಾಡಿದ ಸ್ನೇಹಿತರೆ. 30 ಮಿನಿಟ್ಸ್ ಅಂದರೆ 30 ನಿಮಿಷ 40 ನಿಮಿಷ ಅಲ್ಲಲ್ಲೇ ಟೈಮ್ ವೇಸ್ಟ್ ಆಗೋಯ್ತು. ಅವನು ಅದು ಫುಡ್ಡು ಪ್ರಿಪೇರ್ ಮಾಡಿರೋ ಟೈಮ್ಗಿನ್ನೂ 20 ನಿಮಿಷ 25 ನಿಮಿಷ ಹೆಚ್ಚಿಗೆ ತಗೋತಾಯಿದ್ರು. ಸೊ ಅಪ್ಲಿಕೇಶನಲ್ಲೂ ಅದು ತೋರಿಸ್ತಾ ಇತ್ತು, ಇಷ್ಟು ಟೈಮ್ವರೆಗೂ ನೀವು ವೆಯ್ಟ್ ಮಾಡಲೇಬೇಕು ಅಂತ. ಸೊ ಅಲ್ಲಿ ನನಗೊಂದು 1.5 ಅವರ್ 2 ಅವರ್ ಅಲ್ಲೇ ಟೈಮ್ ವೇಸ್ಟ್ ಆಗೋಯಿತು. ಆದ್ದರಿಂದ ನಾನು ಟಾರ್ಗೆಟ್ನ ಹೊಡೆಯೋದು ಸ್ವಲ್ಪ ಲೇಟ್ ಆಯಿತು. ಯಶವಂತ್ ಅವರು ಕರೆಕ್ಟ್ಸವ್ರೆ. ಸೊ ಆಲ್ರೆಡಿ ನೀವು ಅವ್ರ ವೀಡಿಯೋನ ನೋಡಿದ್ದೀರಾ. ನೋಡಿಲ್ಲ ಅಂತಂದರೆ ನನ್ನ ಚಾನಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅವ್ರ ವೀಡಿಯೋ ಲಿಂಕ್ ಹಾಕ್ತೀನಿ. ಹಾಗೆ ಚಾನಲ್ ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಹೋಗಿ ಅವ್ರ ಚಾನಲ್ನು ಕೂಡ ಸರ್ಚ್ ಮಾಡಿ ಚೆಕ್ ಮಾಡಿ. ವೀಡಿಯೋ ಇಷ್ಟ ಆದರೆ ಅವ್ರಿಗೂ ಕೂಡ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಈಗ ನಾನು ಎಷ್ಟು ಅರ್ನಿಂಗ್ಸ್ ಮಾಡಿದ್ದೆ, ಹಾಗೆ ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ಗಳು ಬಂತು, ಹಾಗೆ ಎಷ್ಟು ಗಂಟೆಗೆ ನಾನು ಟಾರ್ಗೆಟ್ನ ಕಂಪ್ಲೀಟ್ ಮಾಡಿದೆ. ಟಾರ್ಗೆಟ್ ಅಂತೂ ಕಂಪ್ಲೀಟ್ ಮಾಡಿದ್ದೀನಿ, ಬಟ್ ಟೈಮ್ ಬೇಕಲ್ವಾ, ಎಷ್ಟು ಗಂಟೆಗೆ ಮಾಡಿರ್ತೀನಿ ಬನ್ನಿ ನೋಡೋಣ. ಆಮೇಲೆ ಸ್ನೇಹಿತರೆ, ಇನ್ನೊಂದು ಹೇಳಬೇಕು ಅಂತ ಅಂದರೆ ನನಗೆ
ತುಂಬ ಬೇಜಾರು ಮಾಡ್ಬಿಟ್ಟ ನಿನ್ನೆ ಝೊಮ್ಯಾಟೋದನು. ಕೇವಲ ಒಂದು 30 ರೂಪಾಯಿ, ಇನ್ನೊಂದು 30 ರೂಪಾಯಿ 35 ರೂಪಾಯಿ ಆರ್ಡ್ರ್ ಬೇಕಾಗಿತ್ತು ಅಷ್ಟೇ ಸ್ನೇಹಿತರೆ. ಕೇವಲ 35 ರೂಪಾಯಿ ಆರ್ಡ್ರ್ ಮಾಡಿದ್ರೆ ನನಗೆ ಇನ್ನು 400 ರೂಪಾಯಿ ಇನ್ಸೆಂಟಿವ್ ಬರ್ತಾಯಿತ್ತು. ಅಲ್ಲಿಗೆ 1000 ರೂಪಾಯಿ ಬರೋದಕ್ಕೆ ನಾನು ಹೇಳ್ತಾ ಇರೋದು. ಇನ್ನು 35 ರೂಪಾಯಿದು ಇನ್ನೊಂದೇ ಒಂದು ಆರ್ಡ್ರ್ ಕೊಡಬೇಕಿತ್ತು. ಒಂದು ಆರ್ಡ್ರ್ ಕೊಡೋಕ್ಕೆ ನನಗೆ ಎರಡು ಗಂಟೆ ಟೈಮ್ ವೇಸ್ಟ್ ಮಾಡಿಸಿದ್ದಾನೆ. ಸೊ 30 ರೂಪಾಯಿಗೋಸ್ಕರ ನಾನು 400 ರೂಪಾಯಿ ಕಳ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಆದ್ದರಿಂದ ನಾನು 2 ಅವರ್ನೂ ವೆಯ್ಟ್ ಮಾಡಿ ಕೊನೆಗೆ ಆ 35 ರೂಪಾಯಿನ ಅರ್ನಿಂಗ್ಸ್ ಮಾಡಿ ಸೊ ಇನ್ಸೆಂಟಿವ್ನ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನನಗೂ ಅವ್ರಿಗೂ ಅವರು ಅನ್ಕೊಂಡಿದ್ದಂಗೆ 14 ಅವರಲ್ಲಿ ಡ್ಯೂಟಿ ಮುಗಿಸಿದ್ದಾರೆ. ನಂದು 16 ಅವರ್ ಟೈಮ್ ತಗೋತು. ಲಾಗಿನ್ ಅವರ್ಸ್ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. 14 ಅವರ್ಸ್ ನನಗೆ ಟೈಮ್ ತಗೊಂಡಿದ್ದು. ಸೊ ಏನು ಮಾಡೋಕ್ಕಲ್ಲ, 2 ಅವರ್ಗೋಸ್ಕರ ಕುತ್ಕೊಂಡ್ರೂ ಪರವಾಗಿಲ್ಲ, ಬಟ್ ನನಗೆ 35 ರೂಪಾಯಿ ಬಂದರೆ 1000 ರೂಪಾಯಿ ಇನ್ಸೆಂಟಿವ್ ಬರ್ತದಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೊಂಬಂದಿದ್ದೀನಿ. ಆದರೂ ಟಾರ್ಗೆಟ್ ಕಂಪ್ಲೀಟ್ ಮಾಡಿದ್ದೀನಿ. ಸ್ನೇಹಿತರೆ ಬನ್ನಿ ಈಗ ಸ್ಕ್ರೀನ್ ರೆಕಾರ್ಡ್ಗೆ ಹೋಗೋಣ. ಎಷ್ಟು ಅರ್ನಿಂಗ್ಸ್ ಆಯಿತು ಅಂದರೆ ಎಷ್ಟು ಗಂಟೆ ಟೈಮ್ ಲಾಗಿನ್ ಇದ್ದೀನಿ, ಎಷ್ಟು ಆರ್ಡ್ರ್ ಮಾಡಿದ್ದೀನಿ ಎಲ್ಲನೂ ಕೂಡ ಈಗ ನಾನು ಝೊಮ್ಯಾಟೊ ಅಪ್ಲಿಕೇಶನ್ ಓಪನ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅಪ್ಲಿಕೇಶನ್ ಓಪನ್ ಆಯಿತು. ಸೊ ಈಗ ನಾವು ಪೇಔಟ್ಗೆ ಹೋಗೋಣ. ಪೇಔಟ್ಗೆ ಹೋಗ್ಬಿಟ್ಟು ಡೇಟ್ ಸೆಲೆಕ್ಟ್ ಮಾಡೋಣ ಸ್ನೇಹಿತರೆ. ನೋಡಿ ಪೇಔಟ್ ಬಂತು. ಇದರಲ್ಲಿ ನಾವು ಡೇಟ್ನ ಸೆಲೆಕ್ಟ್ ಮಾಡೋಣ. ಭಾನುವಾರ ತಗೊಳ್ಳೋಣ, ಅಂದರೆ 9ನೇ ತಾರೀಕು. ಸ್ನೇಹಿತರೆ ನೋಡಿ ಇಲ್ಲಿ ಬಂದಿದೆ ಆರ್ಡರ್ ಡೀಟೇಲ್ಸು. ಏನಪ್ಪ ಅಂತಂದರೆ 30 ಟ್ರಿಪ್ನ ಕಂಪ್ಲೀಟ್ ಮಾಡಿದ್ದೀನಿ. 15.9 ಅಂದರೆ ಹತ್ತತ್ರ 16 ಗಂಟೆ ಲಾಗಿನ್ ಇದ್ದೀನಿ. 33 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಒಟ್ಟಾರೆಯಾಗಿ ಅವತ್ತಿನ ಅರ್ನಿಂಗ್ಸ್ ನೋಡೋದಾದರೆ ಅರ್ನಿಂಗ್ಸ್ ಫಾರ್ ದಿ ಡೇ ಅಂದರೆ 2553 ರೂಪಾಯಿ ಆಗಿದೆ. ಪ್ಲಸ್ ಒಂದು 71 ರೂಪಾಯಿ TDS 41 ರೂಪಾಯಿ ಕಟ್ ಮಾಡಿದೆ. ಆಮೇಲೆ ಟ್ರಾನ್ಸ್ಫರ್ ಫಾರ್ಮ್ ಅಂತ ಹೇಳ್ಬಿಟ್ಟು ಅದೊಂದು 30 ರೂಪಾಯಿ ಕಟ್ ಮಾಡಿದೆ. ಟೋಟಲ್ ಅದೊಂದು 70 ರೂಪಾಯಿ ಕಟ್ಟಾಗಿದೆ. ಸೊ ಅವತ್ತಿನ ಅರ್ನಿಂಗ್ಸ್ ನನಗೆ 2553 ರೂಪಾಯಿ ಆಗಿದೆ. ಯಾವುದೇ ಅದು ಅಂತ ಅಂದರೆ ಸ್ನೇಹಿತರೆ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಸ್ನೇಹಿತರೆ ಇಲ್ಲಿದೆ ನೋಡಿ ಡೀಟೇಲ್ಸು. 800 ರೂಪಾಯಿನ ಅರ್ನಿಂಗ್ಸ್ ಮಾಡಿದರೆ 250 ರೂಪಾಯಿ ಇನ್ಸೆಂಟಿವ್ ಬರ್ತಾಯಿತ್ತು. 1400 ಅರ್ನಿಂಗ್ಸ್ ಮಾಡಿದರೆ 600 ರೂಪಾಯಿ ಇನ್ಸೆಂಟಿವ್ ಬರ್ತಾಯಿತ್ತು. ಸೊ 1600 ಅರ್ನಿಂಗ್ಸ್ ಮಾಡಿದ್ರೆ 1000 ರೂಪೀಸ್ ಇನ್ಸೆಂಟಿವ್ ಬರ್ತಾಯಿತ್ತು. ಸೊ ಈಗ ನಾನು 3 ಟಾರ್ಗೆಟನ್ನು ಕಂಪ್ಲೀಟ್ ಮಾಡಿದ್ದೀನಿ. ಅಂದರೆ ಲಾಸ್ಟ್ನೇದಕ್ಕೆ ಟ್ರೈ ಮಾಡಿದೆ. ಸೊ ಟ್ರೈ ಮಾಡಿದೆ ಅನ್ನೋದಕ್ಕಿಂತ ತುಂಬ ಟೈಮ್ ಕೊಟ್ಟಿದ್ದೆ ಸ್ನೇಹಿತರೆ. 16 ಅವರ್ ಲಾಗಿನ್ ಇದ್ದೀನಿ. ಸೊ ಯಶವಂತಪುರ ಅವರು 14 ಗಂಟೆಲಿ ಅಂದರೆ 14 ಗಂಟೆ ಲಾಗಿನ್ ಅವರ್ಸಲ್ಲೇ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಅವ್ರ ಝೋನ್ಗೂ ನಮ್ಮ ಝೋನ್ಗೂ ಚೇಂಜ್ ಅಂತ ನೋಡೋದಾದರೆ ಇದೆ ಅನಿಸುತ್ತೆ. ಇದೇ ಥರ ಇರುತ್ತೆ ಸೇಮು ಅಥವಾ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಲ್ಲ. ಒಂದೊಂದು ಸರಿ ನಮ್ಮದು ಕಂಪ್ಲೀಟ್ ಆಗ್ಬೋದು, ಅವ್ರದ್ದು ಡಿಲೇ ಆಗ್ಬೋದು. ಒಂದೊಂದು ಇಲ್ಲ ಅವ್ರದ್ದು ಡಿಲೇ ಆಗ್ಬೋದು, ನಮ್ಮದು ಕಂಪ್ಲೀಟ್ ಆಗ್ಬೋದು. ಸೊ ಹೀಗೆ ಅಂತ ಹೇಳೋಕ್ಕಾಗಲ್ಲ. ಸೊ ನನಗೆ ಕೇವಲ ಒಂದು 30 ರೂಪಾಯಿಗೋಸ್ಕರ 2 ಅವರ್ ವೇಸ್ಟ್ ಮಾಡಿಸಿದ್ದಾನೆ. ಸೊ ಆ 30 ರೂಪಾಯಿ ಆರ್ಡ್ರ್ ಏನು ನನಗೆ ಕರೆಕ್ಟಾಗಿ ಅಂದರೆ ಲಾಗಿನ್ ಅವರ್ಸಲ್ಲೇ ಕೊಟ್ಟಿದ್ದೀರ ನನಗೆ. ಸೊ ನಂದು ಕೂಡ 14 ಅವರಲ್ಲಿ ಟಾರ್ಗೆಟ್ ಕಂಪ್ಲೀಟ್ ಆಯ್ತಾಯಿತು. ಸೊ ಇದು ಬೇಕು ಅಂತಲೇ ಅವ್ನು ನಮಗೆ ಮಾಡಿದ್ದಾನೆ ಝೊಮ್ಯಾಟೋದನು. ಅಂದರೆ ಇನ್ನೂ ಹಾಫ್ ಆನ್ ಅವರು ಲಾಗಿನ್ ಅವರ್ಸು ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇತ್ತು. ಸೊ ಅದರೊಳಗಡೆ ಒಂದಾದ್ರೂ ಅದು ಪೀಕ್ ಟೈಮಲ್ಲಿ ಒಂದಾದ್ರೂ ಆರ್ಡ್ರ್ ಬಂದಿರಲ್ವಾ, ಬಂದಿರುತ್ತೆ. ಅವ್ನು ನನಗೆ ಬೇಕು ಅಂತಲೇ ಮಾಡಿದ್ದಾನೆ. ಅಂದರೆ 1400 ರೂಪಾಯಿ ಅರ್ನಿಂಗ್ಸ್ ಕೊಟ್ಬಿಟ್ಟು 600 ರೂಪಾಯಿ ಇನ್ಸೆಂಟಿವ್ ಕೊಟ್ಟು 2000ದಲ್ಲೇ ಕ್ಲೋಸ್ ಮಾಡಿಬಿಡೋಣ ಅಂತ ಅವನು ಪ್ಲ್ಯಾನ್ ಮಾಡಿದ. ಸೊ ಬರೀ ನಾನು 35 ರೂಪಾಯಿಗೋಸ್ಕರ 1000 ರೂಪಾಯಿ 400 ರೂಪಾಯಿ ಹೆಚ್ಚಿಗೆ ಬಿಡೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ನಾನು 2 ಅವರ್ ಡಿಲೇ ಆದರೂ ಪರವಾಗಿಲ್ಲ, ಇವನು ಅವನ ಅಂತ ನೋಡ್ಬಿಟ್ಟು ಚಾಲೆಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ 2 ಅವರ್ ಟೈಮ್ ವೇಸ್ಟ್ ಮಾಡಿ ಈ ಆರ್ಡ್ರನ್ನ ಮುಗಿಸ್ಕೊಂಬಂದಿದ್ದೀನಿ ಸ್ನೇಹಿತರೆ. ಅದು ಮುಗಿಸಾದ್ಮೇಲೆ ನನಗೆ 1600 ಅರ್ನಿಂಗ್ಸ್ ಬಂತು. ಹಾಗೆ 1000 ರೂಪಾಯಿ ಇನ್ಸೆಂಟಿವ್ ಬಂತು. ಇನ್ನೊಂದು ಸ್ನೇಹಿತರೆ ಲಾಸ್ಟ್ನೇ ಆರ್ಡ್ರಲ್ಲಿ ನಾನು ಹೇಳಿದ್ನಲ್ವ, ಅದು 35 ರೂಪಾಯಿ ಆರ್ಡ್ರ್ ಏನೋ ಬಂದಿತ್ತು ಅಂತ. ಆ್ಯಕ್ಚುಲಿ ಅದು ಬ್ಯಾಚ್ ಆರ್ಡ್ರ್ ಬಿದ್ದಿತ್ತು. ಆ ಬ್ಯಾಚ್ ಆರ್ಡ್ರಲ್ಲಿ ಒಂದು ಆರ್ಡ್ರನ್ನ ಡೆಲಿವರಿ ಮಾಡಿದೆ. ಸೊ 2ನೇ ಆರ್ಡ್ರನ್ನ ಕಸ್ಟಮರು ಪೇ ಮಾಡಿದರು. ಆ ಕಸ್ಟಮರ್ ಲೊಕೇಶನ್ ಹತ್ರ ಹೋದೆ. ಅದು ಆ್ಯಕ್ಚುಲಿ ಒಂದು ಹಾಸ್ಟೆಲ್ ಸ್ನೇಹಿತರೆ. ಅಲ್ಲಿ ಅವ್ರಿಗೆ ಕಾಲ್ ಮಾಡಿದೆ. ಅಂದರೆ ಆನ್ಲೈನ್ ಪೇ ಆಗಿಬಿಟ್ಟಿತ್ತು. ಕಾಲ್ ಮಾಡಿದೆ ನಾನು. ಕಾಲ್ ಮಾಡಾದ್ಮೇಲೆ ಅವ್ರು ಎಷ್ಟೊತ್ತನಾಗಲಿ ಕಾಲ್ ಎತ್ತಲಿಲ್ಲ ಕಸ್ಟಮರು. ಸೊ ನಾನು ಝೊಮ್ಯಾಟೊ ಕಸ್ಟಮರ್ ಕೇರ್ಗೆ ಸಪೋರ್ಟ್ ತಗೊಂಡೆ. ಸೊ ಅವರು 15 ನಿಮಿಷ ಟೈಮ್ ತಗೋತಾರೆ. ಅವ್ರಿಗೆ ಕಾಲೆಲ್ಲ ಟ್ರೈ ಮಾಡಿರ್ತಾರೆ. ಅವರೇನು ರಿಸೀವ್ ಮಾಡಿಲ್ಲ ಅಂತಂದರೆ ಮತ್ತೆ ನಮಗೆ ರಿಟರ್ನ್ ಆರ್ಡ್ರ್ ಅಂತ ಕೊಡ್ತಾನೆ ಅದನ್ನು. ಸೊ ಮತ್ತೆ ರಿಟರ್ನ್ ಆರ್ಡ್ರ್ ಬಿತ್ತು. ಆ ರಿಟರ್ನ್ ಆರ್ಡ್ರ್ ತಗೊಂಡು ಮತ್ತೆ ನಾನು ರೆಸ್ಟೋರೆಂಟ್ ಹತ್ರ ಹೋದೆ. ಸೊ ರೆಸ್ಟೋರೆಂಟ್ ಹತ್ರ ಹೋದರೆ ಅವ್ರು ಆಲೇ ಕ್ಲೋಸ್ ಮಾಡಿಬಿಟ್ಟಿದ್ರು ರೆಸ್ಟೋರೆಂಟು. ಸೊ ನಂದು ಆರ್ಡ್ರ್ ನಾನು ಈಸ್ಕೊಳ್ಳುವಾಗಲೇ ಆಲೇ ಅವರು ಡೋರ್ ಅರ್ಧ ಕ್ಲೋಸ್ ಮಾಡ್ತಾಯಿದ್ರು. ಸೊ ನನ್ನ ಆರ್ಡ್ರನ್ನ ಕೊಟ್ಬಿಟ್ಟು ಅವರು ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಕೊಂಡು ಹೋಗಿರ್ತಾರೆ. ಸೊ ನಾನು ರಿಟರ್ನ್ ಆರ್ಡ್ರ್ ಬಿತ್ತಲ್ಲ ಅಂತ ಇದ್ರ ಹತ್ರ ಹೋದೆ ನಾನು ರೆಸ್ಟೋರೆಂಟ್ ಹತ್ರ. ಕ್ಲೋಸ್ ಆಗಿತ್ತು. ಮತ್ತು ನಾನು ಕಸ್ಟಮರ್ ಕೇರ್ ಕಾಲ್ ಸಪೋರ್ಟ್ ತೊಗೊಂಡೆ. ಹಿಂಗಾಯಿತು ಸರ್, ಏನು ಮಾಡೋದು ಇವಾಗ ಅಂತ ಹೇಳ್ಬಿಟ್ಟು. ಆಯಿತು, ನನಗೊಂದು ಫೋಟೋ ತೆಗ್ದು ಅಪ್ಲೋಡ್ ಮಾಡಿ ಅಂತಂದರು. ಸೊ ಫೋಟೋ ತೆಗಿಯೋಕ್ಕೆ ಆಪ್ಷನ್ ಇಲ್ಲ ಇಲ್ಲಿ ಅಂತಂದೆ. ಸೊ OTP ನಾನೇ ಹೇಳ್ತೀನಿ ಕ್ಲೋಸ್ ಮಾಡಿ ಅಂತಂದರು. OTP ಹೇಳಿದ್ರು. ಆ ಆರ್ಡ್ರನ್ನ ಕ್ಲೋಸ್ ಕೊಟ್ಟೆ. ಸೊ ಅದಕ್ಕೆ ಒಂದು 45 ರೂಪಾಯಿ ಹೆಚ್ಚಿಗೆ ಬಂತು. ಸೊ ಆ ಆರ್ಡ್ರು ನನಗೆ ಉಳ್ಕೊಂಡಿತ್ತು. ಏನೋ ಒಂದು 150 ರೂಪಾಯಿ ಐಟಮ್ ಇತ್ತು ಸ್ನೇಹಿತರೆ.
ಮನೆಗೆ ಬಂದು ಓಪನ್ ಮಾಡಿ ನೋಡಿದೆ, ಏನೋ ಪರೋಟದಲ್ಲಿ ಏನೋ ಅಲ್ಲಿ ಎಗ್ಗೆಲ್ಲ ಹಾಕ್ಬಿಟ್ಟು ಏನೋ ಮಾಡಿದರು. ಸೊ ಅದು ನಮ್ಮ ಫುಡ್ಡಲ್ಲ, ಕೇರಳವ್ರ ಫುಡ್ಡು. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ತಿನ್ಕೊಂಡ್ವಿ. ಈ ಥರ ಕೆಲವೊಂದು ಸರಿ ಆಗುತ್ತೆ ಸ್ನೇಹಿತರೆ. ಕಸ್ಟಮರ್ ಬುಕ್ ಮಾಡಿಬಿಡ್ತಾರೆ, ಫುಡ್ ರಿಸೀವ್ ಮಾಡ್ಕೊಳ್ಳೋಂಥ ಟೈಮಲ್ಲಿ ಅವ್ರು ಇರೋಲ್ಲ, ಕಾಲ್ ರಿಸೀವ್ ಮಾಡೋಲ್ಲ. ಅದು ಆ್ಯಕ್ಚುಲಿ ನನ್ನ ಹತ್ರ ಮೈಕ್ ಒಂದು ಇದ್ದಿದ್ದರೆ ಲೈವಾಗಿ ಈ ಥರ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ನಿಮಗೆ ತೋರಿಸ್ಕೊಡ್ತಾಯಿದ್ದೆ. ಸೊ ಎಲ್ಲೂ ಹೋಗಲ್ಲ, ಈ ಥರ ಪರಿಸ್ಥಿತಿ ಮತ್ತೆ ಬರ್ತಾ ಇರ್ತವೆ, ವಿಡಿಯೋ ಮಾಡೋಣ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನೀವ್ಯಾರು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡ್ತಾಯಿದ್ರೆ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ, ಏನಾರು ಆಗಲಿ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು, ಶುಭ ದಿನ, ಗುಡ್ ಬೈ.